ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಬಂತು ಅಂತಂದರೆ ಒಂದು ಗ್ಯಾರಂಟಿ ಇಮಿಡಿಯೇಟ್ ಬರುವಂಥದ್ದು ಬರಗಾಲನೇ. ನೀವು ಯಾವಾಗ ಎಸ್.ಎಂ. ಕೃಷ್ಣ ಅವ್ರ ಕಾಲದಿಂದ ನೋಡಿರಿ, ಈ ಗ್ಯಾರಂಟಿ ಅಂತ ಅವ್ರು ಹೇಳೋದೇ ಬೇಡ. ಅದರಲ್ಲಿ ಕಾವೇರಿ ಇಲ್ಲ ನೀರು, ಇನ್ನು 9 TMC ನೀರೈತೆ ಡೆಡ್ ಸ್ಟೋರೇಜ್ ತೊಗೊಂಡ್ರೆ. 9 TMC ನೀರಲ್ಲಿ ತಿರ್ಗಾ ಅಲ್ಲಿ ನ್ಯಾಯಾಧೀಕರಣದಲ್ಲವರು ಇನ್ನು 2 TMC ತಮಿಳ್ನಾಡು ಬಿಡ್ರಿ ಅಂತೇಳಿ ಸತ್ತೋಗ್ತೀವಿ ನಾವೆಲ್ಲ ಕೂಡ. ಜನ ನೀನು ತಗೊಳಪ್ಪ 2,000 ಕೊಟ್ಟಿದ್ದೀವಿ ಅಂದರೆ ಹೊಡಿತಾರೆ, ನೀರು ಕೊಡಯ್ಯ ಫಸ್ಟು ಅಂತ ಹೇಳ್ತಾರೆ. ಹೋಗ್ಲಿ ಹಳ್ಳಿಗಳು ಹೋಗಲಿ, ಅದೇ ಪರಿಸ್ಥಿತಿ ಇರ್ತಕ್ಕಂಥದ್ದು. ಸೊ ಕುಡಿಯೋ ನೀರನ್ನ ರಾಜ್ಯ ಸರ್ಕಾರನೇ ಅದನ್ನು ಮಾಡಬೇಕಾಗ್ತದೆ. ಬರಗಾಲವನ್ನು ಎದುರಿಸ್ತಕ್ಕಂಥ ಕೆಲಸ ಮಾಡಬೇಕು. ಇವ್ರು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುಂಡ್ರಿಸುವಂಥದ್ದು, ಅಲ್ಲೋಗಿ ಸ್ಟ್ರೈಕ್ ಮಾಡಿ ಗಿಮಿಕ್ ಮಾಡ್ತಕ್ಕಂಥದ್ದು. ಏನು ನರೇಂದ್ರ ಮೋದಿ ಅವ್ರಿಗೆ ಏನಾದರೂ ಕರ್ನಾಟಕದ ಮೇಲೆ ಏನಾದರೂ ದ್ವೇಷ ಇದೆಯಾ? ಎಂಥದ್ದು ಇಲ್ಲ. ತಪ್ಪು ಲೆಕ್ಕಗಳು ಕೊಟ್ಬಿಟ್ಟು 14 ಫೈನಾನ್ಸಲ್ಲಿ ಇಷ್ಟು, 15 ಫೈನಾನ್ಸಲ್ಲಿ ಇಷ್ಟು ಕೊಟ್ಟಿದ್ದೀರಿ ಅಂತ ಹೇಳಿ ಎಲ್ಲ ತಪ್ಪುಗಳ ಲೆಕ್ಕಗಳನ್ನು ಕೊಟ್ಬಿಟ್ಟು ಜನಗಳನ್ನು ತಪ್ಪು ದಾರಿಗೆ ಎಳಿತಕ್ಕಂಥ ಕೆಲಸವನ್ನು ಸಿದ್ದರಾಮಣ್ಣವರು ದಯವಿಟ್ಟು ಮಾಡಬಾರ್ದು. ಚುನಾವಣೆ ಬರುತ್ತೆ ಹೋಗುತ್ತೆ, ಜನಗಳನ್ನು ತಪ್ಪು ದಾರಿಗೆ ಎಳಿತಕ್ಕಂಥ ಕೆಲಸವನ್ನು ಅವ್ರು ಮಾಡಬಾರ್ದು.